So the next one is, she's a doctor, come an activist antane helbodu. Can we have Dr. Rita Reena on this stage with a big round of applause, please? Can we have Dr. Rita Reena on this stage? The one who fought for so many activisms. She's a Kannada Kraista, ಚಳವಳಿಯಲ್ಲಿ ಅಪ್ರತಿಮವಾಗಿ ನಾಯಕ. ಇಂಥ ಅದ್ಭುತವಾದ ಡಾಕ್ಟರ್ ಮತ್ತು ಆಕ್ಟಿವಿಸ್ಟ್ ಮಧ್ಯೆ ನಾವೆಲ್ಲರೂ ವಿಮೆನ್ಸ್ ಡೇನ ಸೆಲೆಬ್ರೇಟ್ ಮಾಡೋದು ತುಂಬ ಖುಷಿಯನ್ನು ತಂದುಕೊಡ್ತದೆ. ಇಟ್ಸ್ ಅ ಪ್ಲೆಜರ್ ಟು ಹಾನರ್ ಯು ಮ್ಯಾಮ್. ಕೇಳು 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 ಎಲ್ಲ ಆಟವ ನೀನೆ ಆಡು, ನೀನೆ ಸ್ಫೂರ್ತಿಯಾಗಬೇಕು ಎಲ್ಲ ಸಾಧಕರಿಗೆ, ನೀನಂತರ್ಗತ ನೀಗ ಪೂರ್ವ. ಎಲ್ರಿಗೂ ನಮಸ್ಕಾರ. ಆಗಲೇ ನಲಪಡ್ ಸರ್ ಹೇಳ್ತಿದ್ರು ಕೆಲವು ಹೆಂಗಸರು ಎದ್ದೋಗೋದಕ್ಕೆ ಕಾಯ್ತಿದ್ದಾರೆ ಅಂತ. ಆ ಹೆಂಗಸರಲ್ಲಿ ನಾನೇ ಪ್ರಮುಖಳು ಅಂತ ಹೇಳಕ್ಕೆ ಬಯಸ್ತೀನಿ. ಇಟ್ ಹ್ಯಾಸ್ ಬೀನ್ ಅ ಲಾಟ್ ಆಫ್ ಸೆಲೆಬ್ರೇಷನ್ ಟುಡೇ ಈವ್ನಿಂಗ್ ಆ್ಯಂಡ್ ಐ ಥ್ಯಾಂಕ್ Nalapad sir for organizing such an event. I in fact would have gone away. ನಾನು ಹೋಗಬೇಕು ಅಂತಲೇ ಅಂದ್ಕೊಂಡಿದ್ದೆ, ಯಾಕೆಂದರೆ ಇಷ್ಟು ದೀರ್ಘವಾದ ಸಮಯವನ್ನು ಕೊಡೋಕ್ಕೆ ನನಗೆ ಸ್ವಲ್ಪ ಕಷ್ಟ. ಆದರೆ ಒಂದು ಮುಖ್ಯವಾದಂಥ ವಿಚಾರವನ್ನು ಈ ವೇದಿಕೆಯ ಮೂಲಕ ಯುವ ಕಾಂಗ್ರೆಸ್ನವರಿಗೆ, ವಿಶೇಷವಾಗಿ ಮುಂದಿನ ಸಂಸದರಾಗುವಂಥ ಸಾಧ್ಯತೆ ಇರುವಂಥ ನಲಪಡ್ ಸರ್ ಅವರಿಗೆ ನಾನು ಈ ಒಂದು ಸಂದೇಶವನ್ನು ತಲುಪಿಸಲೇಬೇಕು ಅನ್ನುವಂಥ ಕಾರಣಕ್ಕೆ ನಾನು ಉಳ್ಕೊಂಡೆ. ನಾವಿವತ್ತು ಮಹಿಳಾ ದಿನಾಚರಣೆಯನ್ನು ಮಾಡ್ತಿದ್ದೀವಿ. ಇಲ್ಲಿರುವಂಥ ಅನೇಕ ಮಹಿಳೆಯರ ಕಥೆಗಳು ರೋಚಕವಾಗಿದ್ವು. ಅವರ ಹಿಂದಿನ ಸಂಕಟಗಳು ಅಥವಾ ಅದನ್ನು ಇವತ್ತಿನ ಸ್ಥಿತಿಯನ್ನು ತಲುಪೋದಕ್ಕೆ ಅವರು ಹಾದು ಬಂದಿರ್ಬೋದಾದಂಥ ದಾರಿ ಏನಿದೆಯೋ ಅದನ್ನು ನಾವು ಚೆನ್ನಾಗಿ ಕಲ್ಪಿಸ್ಕೊಳ್ಳುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಆದರೆ ಇವತ್ತು ನಮ್ಮ ತಾಯಿ ಸಂಕಷ್ಟದಲ್ಲಿದ್ದಾಳೆ. ಯಾರು ಆ ತಾಯಿ? ನಮ್ಮ ಮೋದಿ ಸಾಹೇಬರು ಯಾವಾಗಲೂ ಹೇಳ್ತಾರೆ, ಭಾರತ ಪ್ರಜಾಪ್ರಭುತ್ವಗಳ ತಾಯಿ ಅಂತ. ಭಾರತ ಪ್ರಜಾಪ್ರಭುತ್ವಗಳ ತಾಯಿ. ಆ ತಾಯಿ ಇವತ್ತು ಸಂಕಷ್ಟದಲ್ಲಿ ಇದ್ದಾಳೆ. ನೀವು ಹೆಣ್ಮಗಳು, ನಾನು ಹೆಣ್ಮಗಳು, ನಮ್ಮ ಪ್ರಜಾಪ್ರಭುತ್ವವು ಕೂಡ ಹೆಣ್ಮಗಳೇ. ಸೊ ಈ ಹೆಣ್ಮಗಳನ್ನು ನಾವೆಲ್ಲರೂ ಸಬಲೀಕರಣಗೊಂಡಿರುವಂಥ ಹೆಣ್ಣುಮಕ್ಕಳಲ್ಲಿ ನಮ್ಮ ಪ್ರಜಾಪ್ರಭುತ್ವದ ತಾಯಿಯನ್ನು ಈಗ ನಾವು ನಲಪಾಡಂಥ ಗಂಡು ಮಕ್ಕಳ ಕೈಯಲ್ಲಿ, ಕಾಂಗ್ರೆಸ್ನ ಕೈಯಿಂದ ಅದು ರಕ್ಷಣೆ ಆಗಬೇಕು ಅಂತನ್ನುವಂಥ ಒಂದು ಆಕಾಂಕ್ಷೆಯನ್ನು, ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೀವಿ. ಇಲ್ಲಿ ಬಂದಿರೋರೆಲ್ಲ ನಾವೆಲ್ಲರೂ ಪ್ರಜಾಪ್ರಭುತ್ವದಲ್ಲಿ ಕನಿಷ್ಠ ನಂಬಿಕೆಯನ್ನು ಇಟ್ಕೊಂಡಿರುವಂಥವ್ರೆ. ಯಾರಿಗಾದರೂ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಅನ್ನುವಂಥವ್ರು ಇದ್ದೀರಾ ಇಲ್ಲಿ? ಖಂಡಿತ ಅದು ಸಾಧ್ಯ ಇಲ್ಲ. ಈ ವೇದಿಕೆಯಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ ಇಷ್ಟೊಂದು ಬಹುತ್ವವನ್ನು ಒಳಗೊಂಡಂಥ ಟ್ರಾನ್ಸ್ಜೆಂಡರ್ಸ್, ಐ ಡೋಂಟ್ ಥಿಂಕ್ ಎನಿಬಡಿ ಎಲ್ಸ್ ವುಡ್ ಹ್ಯಾವ್ ಎವರ್ ಗಿವನ್ ದೆಮ್ ಅ ಪ್ಲ್ಯಾಟ್ಫಾರ್ಮ್. ಐ ಡೋಂಟ್ ಥಿಂಕ್ ಎನಿಬಡಿ ಎಲ್ಸ್ ಹ್ಯಾಸ್ ಎವರ್ ರೆಕಗ್ನೈಸ್ಡ್ ದೆಮ್ ಆಸ್ ಹ್ಯೂಮನ್ ಬೀಯಿಂಗ್ಸ್. So I really thank for all the Congress workers and I appreciate your good work, and I request all of you with more sincerity and more responsibility that let us be dedicated to save our mother democracy. That is very, very important. Let's not forget our mother who is given this country for us to live as we are living today. If not for democracy, if not for Dr. B.R. Ambedkar sir, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ಕೊಡಲಿಲ್ಲ ಅಂತಂದಿದ್ರೆ ಈಗಾಗಲೇ ನಾವು ಕಳೆದ 10 ವರ್ಷದಲ್ಲಿ 500 ವರ್ಷಗಳಷ್ಟು ಹಿಂದೆ ಹೊರಟೋಗಿದ್ದೀವಿ. ಇನ್ನು ಮುಂದೆ ತೀರಾ ಬಡತನದಲ್ಲಿ ಬದುಕ್ತಿರುವಂಥ ಹೆಣ್ಮಕ್ಳು, ಬೇರೆ ಬೇರೆ ವಲಯಗಳಲ್ಲಿರುವಂಥ ಹೆಣ್ಮಕ್ಳು, ಇವರೆಲ್ಲರೂ ಕೂಡ ನಮ್ಮ ಸಮಾನಕ್ಕೆ ನಾವೆಲ್ಲರೂ ಒಂದೇ ಕುಟುಂಬವಾಗಿ ಬದುಕಲಿಕ್ಕೆ ಸಾಧ್ಯ ಆಗಬೇಕು ಅಂದರೆ ನಮ್ಮ ತಾಯಿ, ಪ್ರಜಾಪ್ರಭುತ್ವದ ತಾಯಿ ಬದುಕಬೇಕು. ಆ ಪ್ರಜಾಪ್ರಭುತ್ವದ ತಾಯಿಯನ್ನು ಬದುಕಿಸ್ಲಿಕ್ಕೆ ಸಬಲೀಕರಣಗೊಂಡಿರುವಂಥ ಎಲ್ಲ ಮಹಿಳೆಯರು ಜೊತೆಗೂಡಿ ಯಾವ ಪಕ್ಷ
ಈ ಒಂದು ಪ್ರಜಾಪ್ರಭುತ್ವಕ್ಕೆ ಉಸಿರನ್ನು ಕೊಡುತ್ತೋ ಅದರ ಜೊತೆಗೆ ಬೆಂಬಲವಾಗಿ ನಾವು ನಿಲ್ಲೋಣ ಅಂತ ಹೇಳ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಮೇಡಮ್. ನಾನು ಪ್ರತಿ ವೇದಿಕೆಯಲ್ಲಿ ಹೇಳ್ತೀನಿ, ನಾನಿಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ, ನೀವರು ಕುಳಿತು ಕೇಳ್ತಾ ಇದ್ದೀರಾ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಿಂದ ಮಾತ್ರ ಸಾಧ್ಯ ಅಂತ. ಆ ಸಂವಿಧಾನವನ್ನು ಎತ್ತಿಡಿಯೋ ಕೆಲಸ ನಾವೆಲ್ಲ ಮಾಡಬೇಕಾಗಿದೆ. ಇದು ಪೊಲಿಟಿಕಲ್ ವೇದಿಕೆ ಆಗಿಲ್ಲದೆ ಇರೋದ್ರಿಂದ ನಾನು ಪಾಲಿಟಿಕ್ಸ್ ಮಾತಾಡಲ್ಲ. ನಾನು ಇವತ್ತು ಪ್ರತಿಯೊಂದು ಮಹಿಳೆಯನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ನಾವಿಲ್ಲಿದ್ದೀವಿ. ಆದರೆ ನನ್ನ ತಾಯಿ ಇವತ್ತು ಹೇಳಿರೋ ಮಾತು 100ಕ್ಕೆ 200% ನಿಜ. ನಮ್ಮ ಪ್ರಜಾಪ್ರಭುತ್ವವನ್ನು, ನಮ್ಮ ಸಂವಿಧಾನವನ್ನು ಕಗ್ಗೊಲೆ ಮಾಡುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಅದನ್ನು ನಿಲ್ಲಿಸ್ಬೇಕಂದ್ರೆ ಪ್ರತಿಯೊಂದು ಮಹಿಳೆ ಕೂಡ ನಿಮಗೆ ಶಕ್ತಿಯನ್ನು ಕೊಟ್ಟ ಮಹಿಳೆಯರನ್ನು ನೆನೆಸಿ ಕಾಂಗ್ರೆಸ್ ಪಕ್ಷದೊಂದಿಗೆ ಬರೋದೇ ಒಂದು ದಾರಿ. ಥ್ಯಾಂಕ್ ಯು. Thank you, ma'am.